ಆತ್ಮೀಯರೇ, ಉಳ್ಳಾಲ ಪ್ರೆಸ್ ಕ್ಲಬ್, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ವಿನೂತನವಾದಂತಹ ಕಾರ್ಯಕ್ರಮದಲ್ಲಿ ತಿಂಗಳ ಗೌರವ ಅತಿಥಿಯಾಗಿ ಜೂನ್ 1ರಂದು ಸಂವಾದದಲ್ಲಿ ಪಾಲ್ಗೊಳ್ಳಲಿರುವಂತಹ ಪರಿಸರ ಜೀವಿಶಾಸ್ತ್ರ ಇಲಾಖೆಯ ನಿವೃತ್ತ ವೈಜ್ಞಾನಿಕ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ದೊಡ್ಡ ಅಶ್ವತ್ಥ ನಾರಾಯಣ ಸ್ವಾಮಿಯವರು ಇವತ್ತು ಈ ಉಳ್ಳಾಲ ಪರಿಸರದಲ್ಲಿದ್ದಾರೆ. ಉಳ್ಳಾಲ ತಾಲೂಕಿನ ವಿವಿಧೆಡೆಯಲ್ಲಿ ಕಳೆದ ಒಂದು 50 ವರ್ಷಗಳಿಂದ ಅವಾಂತರವನ್ನು ಸೃಷ್ಟಿಸಿರುವಂತಹ ಈ ಒಂದು ಕಡಲ್ ಕೊರೆತ ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅಂತ ಹೇಳಿದರೆ, ಬಹುಶಃ ತನ್ನ ಊರನ್ನು ತಾನೇ ಪಡೀತೇನೆ ಅನ್ನೋ ಒಂದು ಹಠದಲ್ಲಿ ಬಹುಶಃ ಉಳ್ಳಾಲದಲ್ಲಿ ಕಡಲು ಮುಂದೊತ್ತಿ ಬರ್ತಾಲೇ ಇದೆ. ಎಷ್ಟು ನಾವು ಕಡಲಿರ್ಬೋದು ಅಥವಾ ನದಿ ಇರ್ಬೋದು, ಈ ಥರ ತೊರೆಗಳಿರ್ಬೋದು, ಅದನ್ನು ಅತಿಕ್ರಮಣ ಮಾಡ್ತೇವೋ ಅದಕ್ಕೆ ಉತ್ತರವಾಗಿ ಪ್ರಾಕೃತಿಕವಾಗಿ ಅದನ್ನು ಮತ್ತೆ ಪಡೆಯುವಂಥ ಪ್ರಯತ್ನವನ್ನು ಆ ಭೂಗರ್ಭದಲ್ಲಿ ಮಾಡ್ತದೆ ಅನ್ನುವಂಥ ಒಂದು ಹೇಳಿಕೆಗಳಿದೆ. ಅಂತೆಯೇ ಇವತ್ತು ಈ ಘಟನೆಗಳೆಲ್ಲ ಈ ಉಳ್ಳಾಲ ಪರಿಸರದಲ್ಲಿ ನಡೀತಾ ಇದೆ. ಯಾವ ಪ್ರಯತ್ನಗಳು ಮಾಡಿದರೂ ಕೂಡ ಅದು ಕಲ್ಲು ಹಾಕೋದು ಇರ್ಬೋದು, ಅಥವಾ ಬರ್ಮ್ ಇರ್ಬೋದು, ಅಥವಾ ಹೊಯ್ಗೆ ರಾಶಿ ಇರ್ಬೋದು, ಎಲ್ಲವನ್ನು ನುಂಗಿ ಕಡಲು ನೀರು ಕುಡಿತಾ ಇದೆ. ಹಾಗಿದ್ದರೆ ಈ ಪ್ರದೇಶಕ್ಕೆ ಉಳಿಗಾಲ ಹೇಗೆ, ಈ ಪ್ರದೇಶವನ್ನು ಉಳಿಸುವುದು ಹೇಗೆ? ಕೆಲವೊಂದು ತಜ್ಞರು ಕೆಲವೊಂದು ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸಿದರು. ಈಗ ಇಲ್ಲಿ ಪ್ರಸ್ತುತ ನಮ್ಮ ಜರ್ನಲಿಸಮ್ ವಿದ್ಯಾರ್ಥಿಗಳ ಜೊತೆಗೆ ಸಂವಾದದಲ್ಲಿರುವಂತಹ ಅಥವಾ ಈ ಒಂದು ಉಳ್ಳಾಲ ವ್ಯಾಪ್ತಿಯನ್ನು ಸುತ್ತಾಡುವಂತಹ ಪ್ರಯತ್ನದಲ್ಲಿರುವಂತಹ ಡಾಕ್ಟರ್ ದೊಡ್ಡ ಅಶ್ವತ್ಥ ನಾರಾಯಣ ಸ್ವಾಮಿಯವರು ಬಹಳಷ್ಟು ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ, ಮಾಧ್ಯಮ ಬಂಧುಗಳ ಜೊತೆಗೆ ಇವತ್ತು ಸುತ್ತಾಟದಲ್ಲಿದ್ದಾರೆ. ಇನ್ನಷ್ಟು ಕಡೆ ಇವತ್ತೀಗ ಕೋಡಿ ಆಯಿತು, ಉಳ್ಳಾಲ ಆಯಿತು, ಮುಂದಕ್ಕೆ ಬಟ್ಟಪ್ಪಾಡಿ ಇರ್ಬೋದು, ಅಥವಾ ಹಿರ್ಲಿ ನಗರ ಇರ್ಬೋದು, ಎಲ್ಲವನ್ನು ಸುತ್ತಾಡಿಕೊಂಡು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡುವುದಕ್ಕಾಗಿ ನಾವೆಲ್ಲರೂ ಈಗ ಸಮುದ್ರ ತೀರದಲ್ಲಿದ್ದೇವೆ. ಬನ್ನಿ, ಇನ್ನು ಮುಂದಕ್ಕೆ ಏನೆಲ್ಲ ಪ್ರದೇಶಗಳಲ್ಲಿ ಆದಂಥ ಅನಾಹುತಗಳಿದೆ ನೋಡೋಣ ಬನ್ನಿ. ಬಂದಿದೆ ಇಲ್ಲಿಂದಲೇ ಸ್ಟಾರ್ಟ್ ಸರ್. ನಮ್ಮದು ಈ ಜಾಗ ತೆಗೆಯುವಾಗ ಈ ಸಮುದ್ರನ ಕಾಣ್ತಿರ್ಲಿಲ್ಲ. ಅಂದರೆ 78ನೇ ಇಸವಿಯಲ್ಲಿ ಈ ಜಾಗ ಇಲ್ಲದ್ರೆ ಇಷ್ಟು ಹತ್ತಿರ ಇದ್ದರೆ ನಾವು ಯಾಕೆ ಜಾಗ ತೆಗಿದ್ದೇವೆ? ಹೌದು, ಇಲ್ಲಿ ಕಲ್ಲು ಹಾಕುವಾಗ ಕಿತ್ತುಪ್ರಾಯದವರು ಟೀಚರ್ ಅವರ ಕಲಿಕೆಗೆ ತಕ್ಕ ನಾವು ಅವರಿಗೆ ಮನೆ ಅವ್ರು ಹೇಳಿದ್ರು, ನೀವಿಷ್ಟು ಸಮುದ್ರದಲ್ಲಿ ಯಾಕೆ ಮನೆ ಮಾಡಿದ್ರು? ಅದಕ್ಕೆ ನಾವು ಹೇಳಿ ನಾವು ಸಿಕ್ಕಿದ್ದು ಸರ್, ನಮ್ಮ ತಂದೆಯವರು ತೆಗೆದದ್ದು. ನಮಗೆ ಇನ್ನು ಮುಂದಿನದು ಹೇಗೆ ಬರ್ತದಂತ ಗೊತ್ತಿರ್ತದೆ, ಯಾಕೆ ಜಾಗ ತೆಗಿತು ನಮ್ಮ ತಂದೆಯವರು. ನೀವು ಮಾಡಿರೋ ಆ ಕೆಲಸಕ್ಕೆ ನಮ್ಮಲ್ಲೇ ಬರ್ತಾ ಇದೆ. ಹೌದೌದು. ಕಡಲ್ ಕೊರೆತ
ಧೈರ್ಯ ನಮಗೆ ಯಾರ ಅಂಜಿಕೆಯೂ ಇಲ್ಲ. ಹೇಳೋದನ್ನು ಹೇಳ್ತೀವಿ. ನಾವು 96ರಿಂದ 93ರಿಂದ ಇದ್ರ ಬಗ್ಗೆ ಕೆಲಸ ಮಾಡಿದ್ದೇವೆ. ನಾವು 93ರಲ್ಲಿ ಮಾಡಿದಾಗ ನಾವು ಡೆನ್ಮಾರ್ಕ್ನ ಒಂದು ಎನ್ವೈರ್ಮೆಂಟಲ್ ಪರಿಸರ ವ್ಯವಸ್ಥಾಪನಾ ಯೋಜನೆಯನ್ನು ದಕ್ಷಿಣ ಕನ್ನಡಕ್ಕೆ ಸಿದ್ಧಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಈ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ತದೆ. ಅದು ಬರಬೇಕಾದ್ರೆ ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರೇ ಕಾರಣ. ಹೀಗೆ ಮುರುಡೇಶ್ವರ, ಗೋವಾ, ಗೋಕರ್ಣ, ಮುರುಡೇಶ್ವರ CRZ1 ಅದು ಅವರು ಮರಳನ್ನು ತುಂಬಿಟ್ಟು ಮಾಡ್ಕೊಂಡಿದ್ದಾರೆ. ಅದು CRZ1 ಏರಿಯಾ. ಮರಳು ತುಂಬ್ಕೊಂಡಿದ್ದಾರೆ. ಮೊದಲು ಅದು ಮುನೇಶ್ವರನ ದೇವಸ್ಥಾನ ಇದ್ದ ಕಾಡೋದು. ಇವರು ದೊಡ್ಡದಾಗಿ ಕಾಂಕ್ರೀಟ್ ಕಾಡಾಗಿ ಮಾಡ್ಕೊಂಡಿದ್ದಾರೆ. ನಾನು ಅದನ್ನು ಮುನೇಶ್ವರನನ್ನು ಪ್ರಾರ್ಥನೆ ಮಾಡೋ ಬದಲು ಕಡಲನ್ನು ಪ್ರಾರ್ಥನೆ ಮಾಡೋಣ. ಈಗ ನಿಮ್ಮ ಪ್ರಕಾರ ಇದಕ್ಕೆ ಪರಿಹಾರ ಇದೆ. ನಾಳೆ ಇದೆ. ನಾಳೆ ವಿಡಿಯೋಗಳು ಬೇರೆ ದೇಶದಲ್ಲಿ ಇರೋವಾಗ ನಮ್ಗೆ ಯಾಕೆ ಬರಲ್ಲ? ಇಲ್ಲೆಲ್ಲ ಮ್ಯಾಂಗ್ರೋಗಳು ಇದ್ವಲ್ಲ, ಏನಾಯ್ತದು? ಗಾಳಿ ಮರ ಅಂದರೆ ಗೊತ್ತಲ್ಲ, ಕ್ಯಾಶುರಿನ ನಮ್ಮಲ್ಲಿ ಸರ್ವೆ ಮರ ಅಂತೇಳಿ. ಅದನ್ನ ಏನು ಮಾಡಿದ್ರಿ? ಇಲ್ಲಿ ವಿಜ್ಞಾನಿಗಳು ಯಾರು ಸಹ ಒಂದು ಫೈಲ್, ಈ ವಿಜ್ಞಾನಿಗಳಿಗೆ ಇವೆಲ್ಲ ಬೇಕಾಗಿಲ್ಲ. ಅದೇ ಹೇಳಿದ್ನಲ್ಲ, ನಾವು ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ಗಳು ಚೇಂಜ್ ಆದಂಗೆ ರಸ್ತೆ ಆಗಿದ್ದಾರೆ, ಚರಂಡಿಗಳನ್ನ ಇದು ಹಾಗೇನೆ ಕಡಲಿಗೆ ಕಲ್ಲಾಕೋದು ಅಂತ ಹೇಳ್ತಾರೆ. ನಮ್ಮಲ್ಲಿ ಇವರು ವರದಿ ಮಾಡ್ತಾರೆ, ಸ್ಯಾಂಕ್ಷನ್ ಆಗ್ತದೆ, ಹಿಂಗೆ ಆಗ್ತಾರೆ. ಕಲ್ಲು ಹಾಕಿ ನಮಗೂ ಈಗ ಯಾವುದೋ ಒಂದು ಲೋಕಸಭೆಯಲ್ಲಿ ಚರ್ಚೆ ನಡೀತಾ ಇದ್ದಂತೆ, ಅಣು ಬಾಂಬು ತಯಾರಿಸುವ ಕಾರ್ಖಾನೆ ಮಾಡೋದು ಅಂತ. ಅವನು MP ನಿದ್ದೆ ಮಾಡಿಬಿಟ್ಟಿದ್ದ. ತಕ್ಷಣ ನನ್ನ ಕ್ಷೇತ್ರಕ್ಕೂ ಒಂದು ಬೇಕು ಅಂದ್ಬಿಟ್ಟು ಯಾರು ಎಲ್ಲರೂ ನಮಗೆ ಬೇಡ ಅಂತಿದ್ದಾಗ ಅವ್ನು ಕೊಟ್ಬಿಡ್ರಿ ಅಂತ ಅವನು ಆಚೆ ಬಂದು ಎಲ್ಲ ಗೋಗೊಡ್ಕೊಂಡಂತೆ. ಹಂಗೆ ನಮ್ಮ ಜನಪ್ರತಿನಿಧಿಗಳು, ನಿಮ್ಮಂಥ ಪತ್ರಕರ್ತರು ಏನು ಬರೀತಾರೆ ಪಾಪ, ಅವರೇನು ಸುಮ್ಮನೆ ಬರೀತಾರೆ? ಅವರು ಎಲ್ಲವನ್ನು ಆಲೋಚನೆ ಮಾಡಿ ಬರೆದಿರ್ತಾರೆ. ಅದು ಸ್ವಲ್ಪ ಅವ್ರ ಕಡೆ ಗಮನ ಹರಿಸೋಣ. ಈಗ ವಿಜ್ಞಾನಿಗಳ ಬಗ್ಗೆ ಕೇಳೋಣ, ಬೇರೆ ದೇಶದಲ್ಲಿ ಏನಾಗಿದೆ ನೋಡ್ಕೊಂಬರೋಣ. ಇದೆಲ್ಲವೂ ಬೇಡ. ಈಗ 2 ಸಾರಿ ಇಲ್ಲಿ ಮುಖ್ಯಮಂತ್ರಿ ಬಂದು ಭರವಸೆ ಕೊಟ್ಟು ಹೋದ್ರು. ಅಲ್ಲಿ ಬೆಟ್ಟಂಪಾಡಿಯಲ್ಲಿ ಈಗ ಮುಖ್ಯಮಂತ್ರಿಗಳು ಪಾಪ ಏನಾಗ್ತದೆ, ಅವರಿಗೆ ನಮ್ಮ ಅಧಿಕಾರಿಗಳು ಸರಿಯಾಗಿ ಹೇಳ್ಬೇಕಿಲ್ಲ. ಸರ್ ಇದು ಇಲ್ಲಿ ಕಲ್ಲು ಹಾಕ್ಬಿಟ್ರೆ ಸರ್ ಹೋಗ್ಬಿಡ್ತದೆ ಅಂತಾರೆ, ಹಾಕ್ಬಿಡ್ರಿ ಅಂತಾರೆ. ಅದೇ ಹೇಳಿದ್ರೆ ಅಣುಬಾಂಬು ಹಾಗೆ ಶಾಶ್ವತ ಪರಿಹಾರ ಮ್ಯಾಂಗ್ರೋವ್ ಕಾಂಡ್ಲವನ್ನು ನಾಳೆ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಬೇರೆ ಕಂಟ್ರಿಗಳಲ್ಲಿ ಇದೆ ಅಶ್ವತ್ಥನಾರಾಯಣ ಇದಲ್ಲ, ಅಶ್ವತ್ಥನಾರಾಯಣ ಹೇಳೋದಲ್ಲ, ಇಲ್ಲಿ ಕಾಂಡ್ಲವನ ಬೆಳೆಸ್ಬಿಡ್ರಿ ಅಂತ. ಬೇರೆ ದೇಶಗಳಲ್ಲಿ ಇದೆ, ಅದೇ ಯಶಸ್ವಿಯಾಗಿದೆ. ಅವರು ಇದನ್ನೆಲ್ಲ ಬಿಟ್ಬಿಟ್ರು. ನಾಳೆ ದೃಶ್ಯ ಅದು ಜನಗಳು ಹಂಗೇನೆ. ನಾವು ಬರೀ ಮಾತಾಡಿದ್ರೆ ಅಶ್ವತ್ಥನಾರಾಯಣ ಮಾತಾಡ್ತಾರೆ. ಇಲ್ಲೆಲ್ಲ ಇದೆ. ಯಾವುದಿದು ಥಾಯ್ಲ್ಯಾಂಡ್ನ ವಿಡಿಯೋ, ಥಾಯ್ಲ್ಯಾಂಡಲ್ಲಿ ಇದೆ, ನಾವು ಯಾಕೆ ಮಾಡಬಾರ್ದು? ಶ್ರೀಲಂಕಾದಲ್ಲಿ ಮಾಡ್ತಾ ಇದ್ದಾರೆ. ಈ ಕೆಲವು ಸ್ವಲ್ಪ ಮಟ್ಟಿನ ಪರಿಹಾರ ಆದರೂ ಸಿಕ್ಕಿದೆ ಈ ಗೋಣಿಯಿಂದ ಅಥವಾ ಇಲ್ಲ ನೋಡಿ, ನೀವು ನೋಡ್ತಾ ಇರಿ. ಇನ್ನು ಒಂದು 6 ತಿಂಗಳು 1 ವರ್ಷ ಕೇಳ್ಕೊಂಡು ಹೋಗ್ಬಿಡ್ತೀವಿ. ಪರಿಹಾರ ಗೋಣಿಯನ್ನೆಲ್ಲ ಹೊಲ್ದಿದ್ದಾರೆ ಸರ್, ಭಾರಿ ಚಂದ. ಅದೇ ದುಡ್ಡು ಸಿಗೋವಾಗ ಯಾಕೆ ಮಾಡೋಕ್ಕಾಗಲ್ಲ? ಕಮ್ಮಿಗೆ ಅಂದ್ರೆ ಒಂದು ಗೋಣಿಯಲ್ಲಿ ಈಗ ಒಂದು 25 ಕ್ವಿಂಟಲ್ ಇಲ್ಲ ಸರ್? ಹೌದು, ಇದೆ. ಆದರೂ ರಕ್ಷಣೆ ಆಗಲ್ಲ. ಹೆಂಗಾಗುತ್ತೆ? ಕಡಲು ಅದೇ ಹೇಳ್ತೇವಲ್ಲ, ನಿಮ್ಮ ಕಡೆ ತಮ್ಮದು ಊರು ಯಾವುದು? ನಮ್ಮಲ್ಲಿ ಒಂದು ಗಾದೆ ಇದೆ ಬೆಂಗಳೂರು ಕಡೆಗೆ, ಸಮುದ್ರಕ್ಕೆ ಕಲ್ಲು ಹಾಕು ಅಂತ. ಅಂದರೆ ಕಲ್ಲು ಹಾಕಿಬಿಟ್ರೆ ಅದು ಸಿಗೋದೇ ಇಲ್ಲ, ಹೋಯ್ತು ಅಂತ. ಅವು ಎಲ್ಲ ನಮ್ಮಲ್ಲೆಲ್ಲ ಈ ಗುಡ್ಡೆಗೆ ಮಣ್ಣು ಹೊರೋದು ಅಂತ ಹೇಳ್ತಾರೆ. ಅದೇ ಹಾಗೆ ನಾವು ಸಮುದ್ರಕ್ಕೆ ಕಲ್ಲು ಹಾಕೋದು ಅಂತ ಹೇಳ್ತೀವಿ. ಅದೇ ಥರ ಇವು ಸಮುದ್ರದಲ್ಲೇ ಮರಳಿರ್ತದೆ, ನೀವು ಸಮುದ್ರಕ್ಕೆ ಮರಳು ಹಾಕೋದೇನು? ಅಲ್ಲ ಸರ್, ಈಗ ಸಮುದ್ರ ಈಗ ಒತ್ತುವರಿ ಮಾಡ್ತದಲ್ಲ, ಮೊದಲು ಮನುಷ್ಯ ಮಾಡಿದ ಒತ್ತುವರಿಗೆ ಇದು. ಹೌದು, ಮರಳನ್ನ ತೆಗೆದ್ರು. ಮರಳಿತ್ತು. ಮರಳು ಒಂದು ರೀತಿಯಲ್ಲಿ ಕಡಲ ಕೊರತೆಯನ್ನು ನಿಯಂತ್ರಿಸೋದಕ್ಕೆ ಅದು ಒಂದು ಸಾಧನ. ಆ ಮರಳನ್ನು ತೆಗೆದ್ವಿ ನಾವು. ಇಲ್ಲಿ ಹೈಟೈಡ್ ಲೈನ್ ಅಂದರೆ ಏರುಬ್ಬರ ರೇಖೆ, ಇಳಿಯುಬ್ಬರ ರೇಖೆ ಅಂತ ನಾವು ಹೇಳ್ತೀವಿ. ನಾವು ಯಾತಕ್ಕೋಸ್ಕರ ಮಾಡಿದ್ರು ಅಂದರೆ ಅದು ಒಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀವಿ ನಾವು. ನಿಮಗೆ ಇಲ್ಲೆಲ್ಲ ಏಡಿಗಳನ್ನು ಕಾಣೋಕ್ಕಾಗೋದಿಲ್ಲ. ನೀವು ನಮ್ಮ ಕುಂದಾಪುರ ಅಂತ ಕಡೆಗೆ ಬನ್ನಿ, ಎಂಥ ಏಡಿಗಳು ಇದರಲ್ಲಿ ನೀವು ಬೀಚ್ನಲ್ಲಿ ನಡ್ಕೊಂಡು ಏಡಿಗಳು ಹೋಗ್ತವೆ. ನೋಡಿದ್ದೀರಾ ಏಡಿಗಳು? ಹೋಗಿ ಇಲ್ಲೆಲ್ಲ ಇದೆ, ಏಡಿನೇ ಇಲ್ಲ. ಹಾಗೆ ನಾವು ಏನು ಈಗ ಏಡಿಗಳಿಂದ ಏಡಿ ಹೋಗಿದೆ ಸರ್, ಏಡಿಗಳಿಂದ ಏಡಿ ಹೋಗಿದೆ. ಕರೆಕ್ಟು. ಏಡಿಂದ ಏಡಿಯಾಗಿ ಏಡಿಗಳು ಹೋಗಿದ್ದಾವೆ. ಹೇಡ್ ಅಂದರೆ ಬರ್ತದಲ್ಲ ಅಣ್ಣ, ನಮ್ಮಲ್ಲಿ ಹೇಡಿಗಳು ಅಂತ ಇದ್ದಾರೆ. ಅದು ಏಡ್ ಅಂತ ಬರ್ತದಲ್ಲ,
ಅಲ್ಲ ಅಲ್ಲ ಏಡು ಆಡು ಆಡು. ದನದಿಂದ ಏಡಿಗಳಾದರು, ಏಡಿಗಳಿಂದ ಏಡಿಗಳು ಹೋದು. ಈಗ ನಮ್ಮ ಮ್ಯಾಂಗ್ರೋವ್ಸ್ ಬಗ್ಗೆ ನಾವು ಮಾತಾಡಿದ್ರೆ ಅದು ಒಂದು ನಿಜವಾಗ್ಲೂ ದೇವರ ಮರ ಅಂತಲೇ ಹೇಳ್ಬೇಕದು. ಯಾವ್ದು ಸರ್? ಕಾಂಡ್ಲವನ ಅದೇ ಮ್ಯಾಂಗ್ರೋವ್ಸ್ ಅಂತ ಹೇಳ್ತೀವಿ. ಅವು ಆ ಪ್ರದೇಶದಲ್ಲಿ ನಾಳೆ ನಾನು ವಿಡಿಯೋ ಎಲ್ಲ ತಂದಿದ್ದೇನೆ, ತೋರಿಸ್ತೀನಿ. ಅಲ್ಲಿ ಮೀನುಗಳು ಆ ಕಾಂಡ್ಲವನದ ಕೆಳಗಡೆಗೆ ಬೇರುಗಳ ಸಂದಿಯಲ್ಲಿ ಮೊಟ್ಟೆಯನ್ನು ಇಡ್ತದೆ. ಯಾಕೆಂದರೆ ಅದರ ಬೇರುಗಳ ಒಳಗಡೆಗೆ ಯಾವುದೇ ಹಾವುಗಳೆಲ್ಲ ಹೋಗಿ ಆ ಮೊಟ್ಟೆಯನ್ನು ತಿನ್ನೋಕ್ಕಾಗೋದಿಲ್ಲ, ಸಣ್ಣ ಮರಿಗಳು ತಿನ್ನೋಕ್ಕಾಗೋದಿಲ್ಲ. ರಕ್ಷಣೆ ಮಾಡೋದಕ್ಕೆ ಅಲ್ಲಿ ಇಡ್ತದೆ. ಅದು ಒಂದು ರೀತಿಯ ನರ್ಸರಿ ಆ ಮೀನುಗಳನ್ನು ಮೊಟ್ಟೆ ಆದ ನಂತರ ಮರಿಗಳಾಗೋದಕ್ಕೆ. ಸ್ವಲ್ಪ ಕಾಲ ಇದ್ದು ಅವು ಸಮುದ್ರಕ್ಕೆ ಹೋಗ್ತವೆ. ನಮ್ಮ ಜನಗಳಲ್ಲಿ ಸಮುದ್ರದಲ್ಲೇ ಸ್ವಲ್ಪ ಅತಿ ಹೆಚ್ಚು ಮೀನು ಉತ್ಪಾದನೆ ಆಗ್ತಕ್ಕಂಥ ಮರಿಗಳು ಉತ್ಪಾದನೆ ಆಗ್ತದ್ದು ನಮ್ಮ ಕಾಂಡ್ಲವನಗಳಲ್ಲಿ. ಅಂಥವು ಮೀನು ಇಲ್ಲಿ ಸಿಗ್ತಾ ಇಲ್ಲ ಅಂದರೆ ಮೀನು ಮರಿ ಉತ್ಪಾದನೆ ಆಗಿದೆ, ಮೀನಲ್ಲಿ ಸಿಗ್ತದೆ ಅಲ್ವಾ? ಅಲ್ಲ ಸರಿ, ಕಾಂಡ್ಲವನ ನಡೆದ್ರೆ ಅಥವಾ ನೆಟ್ರೆ ಇಂಥ ಪ್ರಬಲವಾದ ಹೌದು ನೀವು ನಾಳೆ ಬಂದು ವಿಡಿಯೋ ನೋಡಿ. ಇಂಥದ್ದೇನು ದೊಡ್ಡ ಸುನಾಮಿ ಅಂತದನ್ನು ಈಗ ಮೊನ್ನೆ ತಮಿಳ್ನಾಡಲ್ಲಿ ಮಡ್ರಾಸ್ನಲ್ಲಿ ಸುನಾಮಿ ಆಯಿತು ಅಲ್ವಾ? ಎಲ್ಲರಿಗೂ ಗೊತ್ತಿದೆ, ಸಾವಿರಾರು ಜನ. ಅಲ್ಲಿ ಕೆಲವು ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಇದ್ದಿದ್ದ ಕಡೆಗೆ ಅದರ ಆಘಾತ ಕಡಿಮೆ ಆಗಿದೆ. ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆ ಪ್ರದೇಶಗಳಲ್ಲಿ ಯಾಕೆ ಕಡಿಮೆ ಆಯಿತು? ಅಂಡಮಾನ್ ನಿಕೋಬಾರದಲ್ಲಿ ಸುನಾಮಿ ಆದಾಗ ಮ್ಯಾಂಗ್ರೋವ್ ಇರೋ ಕಡೆಗೆ ಆಘಾತ ಯಾಕೆ ಕಡಿಮೆ ಆಯಿತು? ಜನಗಳು ಹೋಗಿ ನಿಂತುಬಿಟ್ಟಿದ್ರೆ ಇಲ್ಲ, ಅದು ಮ್ಯಾಂಗ್ರೋವ್ಗಳಿಂದಾನೆ. ಮ್ಯಾಂಗ್ರೋವ್ ಇರುವ ಪ್ರದೇಶಗಳಲ್ಲಿ ಕಡಲ ತೀರದ ಬಲ ಕಡಿಮೆ ಆಗ್ತದೆ, ಕಡಲ ತೀರ ಕೊರೆತ ಕಡಿಮೆ ಆಗ್ತದೆ. ಸರ್, ಈಗ ಈ ಕೊರತೆಗಳು ಹೇಗಿದೆ ಅಂತೇಳಿ ಸ್ವಲ್ಪ ವೀಕ್ಷಕರು ನೋಡ್ತಾರೆ ಸರ್, ಸ್ವಲ್ಪ ವೀಕ್ಷಕರು ನೋಡ್ತಾರೆ ಕೊರತೆಗಳು ಹೇಗಿದೆ. ವಿಡಿಯೋ ಇದೆ, ವಿಡಿಯೋ ಅಲ್ಲ, ಒಂದು ಲೇಡಿ ನಾಳೆ ನಾನು ಮೆನ್ಷನ್ ಮಾಡ್ತೀನಿ. ಆಕೆ ಹೇಳ್ತಾಳೆ ಇಂಜಿನಿಯರ್ಗಳಿಗೆ, ನೀನು ಮೊದಲು ಮ್ಯಾಂಗ್ರೋವ್ಸ್ ಬಗ್ಗೆ ಕಲ್ತ್ಕೊಂಡು ಬಾ, ಆಮೇಲೆ ನೀನು ಇಂಜಿನಿಯರಿಂಗ್ ಟೆಕ್ನಾಲಜಿನ ಹಾಕು, ಕಾಂಡ್ಲವನದ ಬಗ್ಗೆ ಏನೋ ಮಾಡು, ನಿನ್ನ ಅದು ಇಂಜಿನಿಯರಿಂಗ್ ಟೆಕ್ನಾಲಜಿ ಅದನ್ನು ಮಾಡು ಅಂತ ಹೇಳ್ತಾಳೆ. ಅದು ಜೊತೆಗೆ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಿದ್ದಾರೆ. ಈಗ ಸರ್ ಅವರು ಬಂದಿರುವ ಉದ್ದೇಶ ಏನು ಅಂತೇಳಿ ಸ್ವಲ್ಪ ವೀಕ್ಷಕರಿಗೆ. ಮುಖ್ಯವಾಗಿ ಕಡಲ್ ಕೊರೆತ ಅದರ ಮೊದಲಿನಿಂದ ಅವರು ಅದರ ಯೋಜನೆ ರೂಪಿಸಿದವರು. ಇಲ್ಲಿ ಮ್ಯಾಂಗ್ರೋವ್ ಇತ್ತು, ಅದನ್ನು ಉತ್ತಮಪಡಿಸ್ತಿದ್ರೆ, ಅದನ್ನು ರಕ್ಷಿಸ್ತಿದ್ರೆ ಇಲ್ಲಿ ಕಡಲ್ ಕೊರೆತ ಆಗ್ತಿರ್ಲಿಲ್ಲ ಅಂತ ಅವರ ಒಂದು ವಾದ. ಅದನ್ನು ಅವರು ಸರ್ಕಾರಕ್ಕೆ ವರದಿ ನೀಡಿದ್ರು. ಅದೇ ರೀತಿ ನಂತರದ ದಿನಗಳಲ್ಲಿ ಬೇರೆ ಬೇರೆ ಯೋಜನೆಗಳು ಬಂತು. ಆ ಯೋಜನೆಗಳಿಂದಾಗಿ ಕಡಲ್ ಕೊರೆತ ಜಾಸ್ತಿ ಆದ ವಿನಃ ಕಡಿಮೆ ಆಗಲಿಲ್ಲ. ಈಗ ಒಂದು ಉದ್ದೇಶ ಅಂದರೆ ಇಲ್ಲಿನ ಜನರಿಗೆ ಒಂದು ಮಾಹಿತಿ, ಮಾರ್ಗದರ್ಶನ, ಮತ್ತು ವಿದ್ಯಾರ್ಥಿಗಳಿಗೆ, ಈಗ ಹೊಸದಾಗಿ ಪತ್ರಿಕೋದ್ಯಮಕ್ಕೆ ಬರುವ ವಿದ್ಯಾರ್ಥಿಗಳಿಗೆ ಕಡಲ್ ಕೊರೆತ ಒಂದು ಎಂಥ ವಿಷಯ ಮತ್ತು ಇದನ್ನು ತಡೆಗಟ್ಟಲಿಕ್ಕೆ ಅವರಿಂದಾಗಿ ಏನಾದರೂ ಮಾಡಲಿಕ್ಕಾಗ್ತದೆ. ವಿದ್ಯಾರ್ಥಿಗಳಿಂದ ಅವರು ಒಂದು ನೆಪ ಮಾತ್ರ, ಬೇರೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇಲ್ಲಿ ಒಂದು ಮ್ಯಾಂಗ್ರೋವನ್ನು ಬೆಳೆಸುವ ಯೋಜನೆ. ಅದಕ್ಕೆ ಪತ್ರಕರ್ತರ ಸಂಘ ಇಲ್ಲಿ ಈಗಾಗಲೇ ನಮ್ಮ ಮೊಗವೀರಪಟ್ಟಣದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ಇದು ಮಾಡಿದ್ದಾರೆ. ಇಲ್ಲಿ ಗಾಳಿ ಮರವನ್ನು ನೆಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಹಿಂದೆ ನೈಸರ್ಗಿಕವಾಗಿ ಕಡಲ್ ಕೊರೆತವನ್ನು ತಡೆಯುವಂತಹ ಒಂದು ಪದ್ಧತಿಯಾಗಿತ್ತು. ಅದು ಮಾದರಿ ಒಂದು. ಈಗ ಕೂಡ ಅಳಿವೆ ಬಾಗಿಲಲ್ಲೆಲ್ಲ ಮ್ಯಾಂಗ್ರೋವೇ ನದಿ ಬದಿಯ ಅಳಿವೆ ಬಾಗಿಲನ್ನು ರಕ್ಷಿಸ್ತಿದೆ. ಆದರೆ ಏನಾಗ್ತಿದೆ ಅಂದರೆ ಹೊಸತನ, ಈ ಹೊಸ ರೆಸಾರ್ಟ್ಗಳನ್ನು ಮಾಡುವ, ಹೊಸ ಸಮುದ್ರದ ಬದಿಯಲ್ಲಿ ನಗರ ಪ್ರದೇಶದವರಿಗೆ ಅವರನ್ನು ಖುಷಿಪಡಿಸುವ ಉದ್ದೇಶದಿಂದ ಇಲ್ಲ ಮ್ಯಾಂಗ್ರೋವ್ನೆಲ್ಲ ತೆಗೆಯುತ್ತಿದ್ದಾರೆ. ಕಾಂಕ್ರೀಟೀಕರಣ ಆಗ್ತದೆ. ಅದನ್ನು ತಡೆಯಬೇಕು, ನಮ್ಮ ಕಡಲನ್ನು ಉಳಿಸಬೇಕು. ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಈಗ ಇವತ್ತು ನಾವು ಪ್ರಾರಂಭದಲ್ಲಿ ಕೋಟೆಪುರ ಕೋಡಿ ಹೋಗಬೇಕಿತ್ತು. ಅಂದರೆ ಕೋಟೆಪುರ ಕೋಡಿ, ಮೊಗವೀರಪಟ್ಟಣ, ಕೈಕೋ, ಕಿಲೇರಿಯ ನಗರ ಅಪ್ ಟು ಸಿ ಗ್ರೌಂಡ್ ತನಕ ಅದು ಸೇಮ್ ಸಮಸ್ಯೆ. ಮತ್ತು ಅಲ್ಲಿಗ ಅಪ್ ಟು ಮೊಗವೀರಪಟ್ಟಣ ತನಕ ಒಂದು ಮಾದರಿಯ ಬ್ರೇಕ್ ವಾಟರ್ ತಡೆಗೋಡೆ ಹಾಕಿದ್ದಾರೆ. ಅದು ಅಂದರೆ ಅದು ಶಾಶ್ವತ ಅಲ್ಲ, ಅದು ಒಂದು ಹಂತದಲ್ಲಿ ತಾತ್ಕಾಲಿಕ ಅಂತ ಹೇಳ್ಬೋದು. ಕಿಲೇರಿಯ ನಗರ ಮತ್ತು ಕೈಕೋದಲ್ಲಿ ಸಿ ವಾಲ್ ಅಂತ ಮಾಡಿದ್ದಾರೆ, ತಡೆಗೋಡೆ ಅಂತೇಳಿ. ಅಲ್ಲೇನೆಂದರೆ ಈಗ ಅಲ್ಲಿಯ ಅವ್ರ ಹತ್ರ ನಾವು ಹೋಗಿ ಮಾತಾಡುವಾಗ ಅವರು ಹೇಳಿದರು ಸ್ವಲ್ಪ ಕುಸಿಯುತ್ತಾ ಬಂದಿದೆ ಅಂತ. ಅದು ಯಾವಾಗಲೂ ಶಾಶ್ವತ ಅಲ್ಲ. ಅದು ಅದಕ್ಕೆ ಅದರ ಬದಿಯಲ್ಲಿ ಈಗ ಹೊಸತಾಗಿ ಮ್ಯಾಂಗ್ರೋವ್, ಕಾಂಡ್ಲವನ ಅಂತ ಹೇಳ್ತಾರೆ, ಕಾಂಡ್ಲವನ ಮತ್ತು ಗಾಳಿ ಮರ, ಅದನ್ನು ನಾವು ಮಾಡಿದರೆ
ಒಂದು ಹಂತದಲ್ಲಿ ಮುಂದಿನ ಜನಾಂಗಕ್ಕೆ ಈ ಸಮುದ್ರ ತೀರವನ್ನು ಉಳಿಸ್ಬೋದು ಎಂಬ ಒಂದು ಯೋಜನೆ ಅಷ್ಟೇ. ಅದಕ್ಕೆ ವಿದ್ಯಾರ್ಥಿಗಳು ಆಗಲಿ ಅಥವಾ ಪತ್ರಕರ್ತರಾಗಲಿ ಅಥವಾ ಪರಿಸರ ಪ್ರಿಯರಿದ್ದಾರೆ ಅವರನ್ನೆಲ್ಲ ಸೇರಿಸ್ಕೊಂಡು ಮಾಡಿದರೆ ಖಂಡಿತವಾಗಿ ಅದನ್ನು ಮಾಡ್ಬೋದು. ಈಗ ಉಚ್ಚಿಲದಲ್ಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕಡಲ್ಕೊರೆತ ತಡೆ ಮಾಡಿದ್ದಾರೆ. ಆದರೆ ಏನಾಗಲಿಲ್ಲ. ಅಲ್ಲಿ ಒಂದು ಕಡೆಯಲ್ಲಿ ಈಗ ಆರಂಭದಲ್ಲಿ ಬೆಂಗ್ರೆ ಅಳಿವೆ ಬಾಗಿಲ ಹತ್ರ ತಡೆಗೋಡೆ ಮಾಡಿದ ನಂತರ ಇಲ್ಲಿ ಕಡಲ್ಕೊರೆತ ಆಯಿತು. ಇಲ್ಲಿ ಕಡಲ್ಕೊರೆತ ಅಂತ ಹೇಳಲಿಕ್ಕೆ ಕಲ್ಲು ಹಾಕಿದಾಗ ಅದು ಮುಂದಕ್ಕೆ ಕೈಕೋ ಕಿಲೇರಿಯ ನಗರ ಸಿ ಗ್ರೌಂಡ್ ತನಕ ಹೋಯಿತು. ಅಲ್ಲಿ ಸೋಮೇಶ್ವರದಲ್ಲಿ ಏನಂದರೆ ನೈಸರ್ಗಿಕವಾದ ರುದ್ರಪಾದೆ ಅಂತ ಕೆಲವು ಕಲ್ಲುಗಳಿದ್ದರಿಂದ ಅಲ್ಲಿ ಕಡಲ್ಕೊರೆತದ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ ಕೂಡ. ಅದರ ನಂತರ ಸೋಮೇಶ್ವರ ಉಚ್ಚಿಲದಲ್ಲಿ ಏನಾಗಿದೆ ಅಂದರೆ ಪುನಃ ಕಡಲ್ಕೊರೆತ ಆಯಿತು. ಇಲ್ಲೆಲ್ಲ ಕಲ್ಲು ಹಾಕಿದಾಗ ಇಲ್ಲಿ ಶಾಶ್ವತ ತಡೆಗೋಡೆ ಆದಾಗ ಅಲ್ಲಿ ಕಡಲ್ಕೊರೆತ ಆರಂಭ ಆಯಿತು. ಅಲ್ಲಿ ಕಡಲ್ಕೊರೆತ ಆರಂಭ ಆದಾಗ ಎಲ್ಲಿ ಅಂದರೆ ನಮ್ಮ ಬಾರ್ಡರ್ ತನಕ ಮಾತ್ರ ಮಾಡಲಿಲ್ಲ, ಅಲ್ಲಿ ಬಟ್ಟಪಾಡಿಗೆ ಎಂಡ್ ಮಾಡಿದರು. ಆ ಬಟ್ಟಪಾಡಿಯಲ್ಲಿ ಈಗ ಸಮುದ್ರ ಅದರ ಜಾಗ ಕೇಳ್ತದೆ, ವ್ಯಾಪ್ತಿಯನ್ನು ಕೇಳ್ತದೆ. ಅದೀಗ ಕೆಲವು ಮನೆಗಳನ್ನು ಬೀಳಿಸ್ತುಂಟು. ನಾಳೆ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸೇರೊಟ್ಟಿಗೆ ಸಂವಾದ, ಮಕ್ಕಳೊಟ್ಟಿಗೆ ಸಂವಾದ ಮತ್ತು ಪತ್ರಕರ್ತರಿಗೆ ಕೂಡ ಅದರಲ್ಲಿ ಏನಾದರೂ ಸಂಶಯಗಳಿದ್ದರೆ ಅವರು ಅದಕ್ಕೆ ಉತ್ತರ ನೀಡ್ತಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ಅಂದರೆ ಆ ಮಕ್ಕಳಿಗೆ ಗೊತ್ತಿಲ್ಲ. ಕೆಲವರು ಕಡಲು ನೋಡಿದ್ದಾರೆ, ಬೀಚ್ ಬದಿಗೆ ಹೋಗಿ ಬಂದಿದ್ದಾರೆ. ಕಡಲ್ ಕೊರೆತ ಏನಂತ ಗೊತ್ತಿಲ್ಲ, ಮ್ಯಾಂಗ್ರೋವ್ ಏನಂತ ಗೊತ್ತಿಲ್ಲ. ಅದು ಬಟ್ಟಪಾಡಿಗೆ ಹೋದರೆ ಸಿಗ್ತದೆ, ಅದನ್ನು ನೋಡಲಿಕ್ಕೆ ಸಿಗುತ್ತೆ. ಅದನ್ನು ನೋಡಿ ಅವರು ಒಂದು ಅಧ್ಯಯನ ಅವರಿಗೆ ಒಂದು ಅಧ್ಯಯನ ಆಗ್ತದೆ. ನಮಗೆ ಒಂದು ಮಾಹಿತಿ, ಅದರ ಬಗ್ಗೆ ಹೆಚ್ಚಿನ ಜ್ಞಾನ ವೃದ್ಧಿಸಲಿಕ್ಕೆ ಇದು ಸಹಕಾರಿ ಅಂತ ನಾನು ಹೇಳ್ತೇನೆ.